ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ಕರ್ನಾಟಕದ ಕೈಗಾರಿಕೆಗಳು ಎಂಬಂತಹ ಚಾಪ್ಟರ್ ಇಂದ ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿ. ಕೈಗಾರಿಕೆಗಳ ಸ್ಥಾನೀಕರಣ ಅಂತಂದ್ರೆ ಏನು ಮಕ್ಕಳೇ? ಕೆಲವು ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿ ಆಗುವಂಥದ್ದು ಅಲ್ವಾ. ಸೊ ಈ ಕೈಗಾರಿಕೆಗಳು ಒಂದು ಪ್ರದೇಶದಲ್ಲಿ ನೆಲೆಸಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ಅಂಶಗಳು ಅಗತ್ಯವಾಗಿವೆ. ಓಕೆ, ಸೊ ಕರ್ನಾಟಕವು ಕೂಡ ಅಂತಹ ರಾಜ್ಯಗಳಲ್ಲಿ ಒಂದಾಗಿದೆ ಅನ್ನುವಂಥದ್ದು ನಮಗೆ ಒಂದು ಹೆಮ್ಮೆ ಸಿಕ್ಕಂತಹ ಅವಕಾಶ ಅಲ್ವಾ ಮಕ್ಕಳೇ. ದೇಶದ ಯಾವುದೇ ರಾಜ್ಯದ ಅಭಿವೃದ್ಧಿಗೆ ಕೈಗಾರಿಕೆಗಳು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತವೆ. ಸೊ ಇಂತಹ ಉತ್ತಮವಾದ ಅವಕಾಶ ನಮ್ಮ ರಾಜ್ಯಕ್ಕೆ ಲಭಿಸಿದೆ. ಸೊ ಇಲ್ಲಿ ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಯಾವ್ಯಾವ ಅಂಶಗಳು ಅಗತ್ಯ? ಖನಿಜ ಸಂಪತ್ತುಗಳು, ಕಚ್ಚಾ ವಸ್ತುಗಳು. ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳು ಇದ್ರೆ ಮಾತ್ರ ಅಂತ ಪ್ರದೇಶದಲ್ಲಿ ಕೈಗಾರಿಕೆಗಳು ನೆಲೆಸಲು ಸಾಧ್ಯ. ಅದೇ ರೀತಿ ಸೂಕ್ತವಾದ ವಾಯುಗುಣ, ನೀರಿನ ಪೂರೈಕೆ, ಅಗತ್ಯವಾದ ನೀರಿನ ಪೂರೈಕೆ ಕೈಗಾರಿಕೆಗಳಿಗೆ ಅತ್ಯವಶ್ಯಕವಾಗಿದೆ. ಸಾರಿಗೆ ವ್ಯವಸ್ಥೆ, ಕಚ್ಚಾ ವಸ್ತುಗಳನ್ನ ಸಾಗಿಸಲು ಅಥವಾ ಮಾರುಕಟ್ಟೆಗೆ ಸಿದ್ಧ ವಸ್ತುಗಳನ್ನ ಸಾಗಿಸಲು ಸಾರಿಗೆ ವ್ಯವಸ್ಥೆ ಅತಿ ಅವಶ್ಯಕ ಅಲ್ವಾ ಮಕ್ಕಳೇ. ಅದೇ ರೀತಿ ನುರಿತ ಕಾರ್ಮಿಕರ ಲಭ್ಯತೆ ಕೂಡ ಇರಬೇಕು. ಸೊ ಕಾರ್ಮಿಕರು ಸ್ಥಳೀಯವಾಗಿ ನುರಿತ ಕಾರ್ಮಿಕರು ಲಭ್ಯವಿದ್ರೆ ಅತಿ ಕಡಿಮೆ ಒಂದು ವೆಚ್ಚದಲ್ಲಿ ಕಾರ್ಮಿಕರನ್ನ ಉಪಯೋಗ ಮಾಡ್ಕೋಬಹುದು. ವಿಶಾಲವಾದ ಮಾರುಕಟ್ಟೆಯ ಲಭ್ಯತೆ ಕೂಡ ಅತ್ಯವಶ್ಯಕ. ಓಕೆ, ಸೊ ತಂತ್ರಜ್ಞಾನ ಅಂತಂದ್ರೆ ಟೆಕ್ನಾಲಜಿ, ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕವಾದಂತಹ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಇರುವುದರಿಂದ ಕೈಗಾರಿಕೆಗಳು ಅಂತಹ ಪ್ರದೇಶದಲ್ಲಿ ಸ್ಥಾನೀಕರಣಗೊಳ್ಳಬಹುದು. ಸೊ ಇವು ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಅಗತ್ಯವಾದಂತಹ ಅಂಶಗಳು. ಈ ಎಲ್ಲ ಅಂಶಗಳು ನಮ್ಮ ರಾಜ್ಯದಲ್ಲಿ ಲಭ್ಯವಿರುವುದರಿಂದ ಕರ್ನಾಟಕವು ಕೈಗಾರಿಕೆಯಲ್ಲಿ ಅತಿ ಮುಂದುವರೆದಿದೆ. ಓಕೆನಾ? ಥ್ಯಾಂಕ್ ಯು.